ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 34ನೆಯ ಶ್ಲೋಕ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. Understand the true nature of that knowledge by approaching seers of truth. If you prostrate at their feet, render them service, and question them with an open and guileless heart, those wise seers of truth will instruct you in that knowledge. ಸಾಧಕನಾಗಿರ್ತಕ್ಕಂಥವನು, ಶಿಷ್ಯನಾಗಿರ್ತಕ್ಕಂಥವನು ಗುರುಗಳ ಸನ್ನಿಧಿಯನ್ನು ಸೇರಬೇಕು. ಗುರುಗಳ ಹತ್ತಿರ ಹೋಗಿ ನಮಸ್ಕಾರ ಮಾಡಬೇಕು, ಸೇವೆಯನ್ನು ಮಾಡಬೇಕು. ಅವರು ಇವನ ವಿನಯ ಸಜ್ಜನಿಕೆಯನ್ನು ನೋಡಿ ಉಪದೇಶ ಮಾಡಿದರೆ ತಾನು ಮುಕ್ತನಾಗಬೇಕು, ಜ್ಞಾನವನ್ನು ಪಡೆಯಬೇಕು. ಅದಾಗದೆ ಹೋದರೆ ಪ್ರಶ್ನೆಯನ್ನು ಮಾಡಬೇಕು ಅಂತ ಹೇಳಿದೆ. ಗುರುಗಳಿಗೆ ದಂಡವತ್ತು ನಮಸ್ಕಾರವನ್ನು ಮಾಡುವುದು, ಗುರುಗಳ ಕರುಣೆಯನ್ನು ಪಡೆಯುವುದಕ್ಕೆ ತಾನು ಅವರ ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತಕ್ಕಂಥ ಚತುರ್ವಿಧವಾದ ಸೇವೆಯನ್ನು ಮಾಡುವುದು. 4 ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಅಳವಡಿಸಿಕೊಂಡು ಶರೀರದ ಅಭಿಮಾನವನ್ನು ಬಿಟ್ಟು, ತನ್ನ ಯಾವ ಭೋಗದ ಯೋಗದ ಅಭಿಮಾನಗಳನ್ನು ಬಿಟ್ಟು ಅವರ ಪಾದ ಸೇವೆ ಮೊದಲಾಗಿರತಕ್ಕಂಥ ಸೇವೆಯನ್ನು ಮಾಡುವುದು. ಅಷ್ಟೇ ಅಲ್ಲದೆ ಅವರ ಮಠದ ಸೇವೆಯನ್ನು ಮಾಡುವುದು ಮತ್ತು ಅವರ ಯೋಗಕ್ಷೇಮಗಳನ್ನು ನೋಡಿಕೊಂಡು ಅವರನ್ನು ಉಪಚರಿಸುವುದು, ಅವರ ಸಂದರ್ಭಗಳನ್ನು ಅರ್ಥ ಮಾಡಿಕೊಂಡು ಅವರನ್ನು ಸೇವಿಸಿ ಅವರ ಕರುಣೆಯನ್ನು ಪಡೆದು ಅವರಿಂದ ಅಮೃತೋಪದೇಶವನ್ನು ಕೇಳಬೇಕು. ಅವರೇನಾದರೂ ನಮ್ಮ ಸೇವೆಯನ್ನು ನೋಡಿ, ನಮ್ಮ ಮನಸ್ಸನ್ನು ನೋಡಿ, ನಮ್ಮ ಅಂತಃಕರಣವನ್ನು ನೋಡಿ ಉಪದೇಶ ಮಾಡಿದರೆ ಸಂತೋಷ. ಒಂದು ವೇಳೆ ಆಗದೆ ಹೋದರೆ ಅವರು ನಮ್ಮ ಮೇಲೆ ಕರುಣೆ ಆಗುವ ರೀತಿಯಲ್ಲಿ ಅವರನ್ನು ಪೂಜಿಸಿ ಗೌರವಿಸಿ ಅವರ ಸೇವೆಯನ್ನು ಮಾಡಿ ಅವರಿಗೆ ಪ್ರಶ್ನೆಯನ್ನು ಮಾಡಬೇಕು. ಪರಿಪ್ರಶ್ನ ಅಂತ ಹೇಳಿದೆ. ಆ ಪ್ರಶ್ನೆಯನ್ನು ಮಾಡಿದಾಗ ಉತ್ತರ ಕೊಡದೆ ಹೋದರೆ ಇನ್ನೂ ಅಷ್ಟು ಕಾಲ ಸೇವೆಯನ್ನು ಮಾಡಿ ಅವರ ಅಂತಃಕರಣವನ್ನು ನಾವು ಗೆಲ್ಲಬೇಕು ಅಂತ ಅರ್ಥ. ಈ ರೀತಿ ಯಾವ ಸಾಧಕನು ಗುರುಗಳ ಹತ್ತಿರ ಇದ್ದುಕೊಂಡು ಗುರುಗಳ ಆಶ್ರಯವನ್ನು ಪಡೆದುಕೊಂಡು ಗುರುಗಳ ಸೇವೆಯನ್ನು ಮಾಡಿಕೊಂಡು ಗುರುಗಳ ಕರುಣೆಯನ್ನು ಪಡೆದುಕೊಂಡು ಅವರಿಂದ ಉಪದೇಶವನ್ನು ಪಡೆಯುತ್ತಾನೆಯೋ ಅವನು ಜ್ಞಾನವನ್ನು ಹೊಂದಿ, ಬ್ರಹ್ಮಜ್ಞಾನವನ್ನು ಹೊಂದಿ ಈ ಜನ್ಮದಲ್ಲಿಯೇ ಮುಕ್ತನಾಗುತ್ತಾನೆ. ಹಾಗಾಗಿ ಗುರು ಸೇವಾ ಅನ್ನುವಂಥದ್ದು ಎಲ್ಲ ಸಾಧಕರಿಗಳಿಗೂ ಕೂಡ ಅತ್ಯಂತ ಅನಿವಾರ್ಯ ಮತ್ತಿದು ಸಾಧನಕ್ಕೆ ಸಹಾಯಕವಾಗಿರತಕ್ಕಂಥ ಒಂದು ಘಟ್ಟ. ಯಾವ ಪುರುಷನು ಈ ಭವಬಂಧನದಿಂದ ಜನನವರ್ಣಾತ್ಮಕ ದುಃಖಗಳಿಂದ ಬಿಡುಗಡೆಯನ್ನು ಪಡೆಯಬೇಕು ಅನ್ನುವಂಥ ಆಸೆಯನ್ನು ಇಟ್ಟುಕೊಂಡಿದ್ದಾನೋ ಆತನು ತಾನು ತನ್ನ ಮುಕ್ತ ಸ್ಥಿತಿಯನ್ನು ಪಡೆಯುವುದಕ್ಕೆ ಗುರುಗಳನ್ನು ಆಶ್ರಯಿಸಬೇಕು. ತದ್ವಿದ್ಧಿ ಪ್ರಣಿಪಾತೇನ ಅಂತ ಭಗವದ್ಗೀತೆಯಲ್ಲಿ ಹೇಳಿದರೆ, ಇನ್ನು ಸಮಿತ್ಪಾನಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಉಪನಿಷತ್ತುಗಳಲ್ಲಿ ಹೇಳಿದೆ. ಆತನು ಗುರುಗಳ ಹತ್ತಿರ ಹೋಗಬೇಕಾದ್ರೆ ಶುದ್ಧಾಂತಕರಣಿಯಾಗಿರಬೇಕು ಅನ್ನೋದು ಮುಖ್ಯ. ಜೊತೆಗೆ ಏನಾದರೂ ಗುರುಗಳಿಗೆ ಅವಶ್ಯಕವಾಗಿರತಕ್ಕಂಥ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗುವುದು. ಸಮಿತ್ಪಾನಿಹಿ ಅಂತ ಹೇಳಿರುವಂಥದ್ದು ಏನಾದರೂ ಗುರುಗಳನ್ನು ಭೇಟಿಯಾಗಬೇಕು ಆದಾಗ, ಉಪದೇಶವನ್ನು ಪಡೆಯಬೇಕಾದಾಗ, ಅವರ ಕರುಣೆಯನ್ನು ಪಡೆಯಬೇಕಾದಾಗ ಅವರಿಷ್ಟವಾಗಿರ್ತಕ್ಕಂಥ ವಸ್ತು ದ್ರವ್ಯಗಳನ್ನು, ಆಹಾರ ಪದಾರ್ಥಗಳನ್ನು, ಬಟ್ಟೆ ಮೊದಲಾದವುಗಳನ್ನು ತೆಗೆದುಕೊಂಡು ಅವರಿಗೆ ಸಮರ್ಪಣೆ ಮಾಡಿ ಅವರ ಕರುಣೆಯನ್ನು ಪಡೆಯುವಂಥ ಸಾಹಸವನ್ನು ಮಾಡಬೇಕು. ಅವರ ಕರುಣೆಯಿಂದ ತಾನು ಜ್ಞಾನವನ್ನು ಪಡೆದ ಅಂತಂದರೆ ಈ ಜನ್ಮದಲ್ಲಿಯೇ ಆತನು ಅವರ ಆಶೀರ್ವಾದದಿಂದ ಮುಕ್ತನಾಗುತ್ತಾನೆ. ಗುರುಗಳಲ್ಲಿ ನೋಡಿ ಮುಕ್ತಿಯನ್ನು ನೀಡುವಂಥದ್ದು, ಅವರನ್ನು ಮುಟ್ಟಿ ಮುಕ್ತಿಯನ್ನು ನೀಡುವಂಥದ್ದು, ಉಪದೇಶ ಮಾಡಿ ಮುಕ್ತಿಯನ್ನು ನೀಡುವಂಥದ್ದು. ನೋಡಿ ಕೆಲರಂ, ಮುಟ್ಟಿ ಕೆಲರಂ, ಮಾತನಾಡಿ ಕೆಲರಂ ಅಂತ
3 ರೀತಿಯಾಗಿರ್ತಕ್ಕಂಥ ದೃಷ್ಟಿ ಗುರುಗಳಲ್ಲಿ ಇರುತ್ತೆ. ಅವರ ದೃಷ್ಟಿಪಾತದಿಂದಲೇ ಶಿಷ್ಯನ ಭವದುಃಖ ನಿವಾರಣೆಯಾಗುತ್ತೆ. ಅವರ ದೃಷ್ಟಿಪಾತದಿಂದಲೇ ಅವನ ಅಜ್ಞಾನ ನಾಶವಾಗುತ್ತದೆ. ಈ ರೀತಿಯಾಗಿರ್ತಕ್ಕಂಥ ಗುರುಗಳನ್ನು ಯಾರು ಆಶ್ರಯಿಸುತ್ತಾರೆಯೋ ಅವರು ಜನ್ಮದಿಂದ ಈ ಜನ್ಮವನ್ನು ಪಾವನ ಮಾಡಿಕೊಂಡು ಮುಕ್ತರಾಗುತ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳುತ್ತಿದ್ದಾನೆ. ಹರಿ ಓಂ ತತ್ಸತ್.